ಏ ಜವಾನಿ ತೋ ಇಷ್ಕ್ ಹೋನಾ ಹೈ ಇದೊಂದು ಹಿಂದಿ ಸಿನಿಮಾ. ವರುಣ್ ಧವನ್ ಅವರು ಆಕ್ಟ್ ಮಾಡಿರೋ ಸಿನಿಮಾ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಇಂಕ್ಲು ಚಾನಲ್ಗೆ ಸ್ವಾಗತ. ಆಲ್ಮೋಸ್ಟ್ ವರುಣ್ ಧವನ್ ಅವರು ಆಕ್ಟ್ ಮಾಡಿರೋ ಸಿನಿಮಾಗಳಲ್ಲಿ ಇಬ್ರು ಹೀರೋಯಿನ್ ಇದ್ರೆ ಆ ಸಿನಿಮಾ ಬ್ಲಾಕ್ ಬಸ್ಟರ್ ಆಗುತ್ತೆ ಅನ್ನೋ ಸುದ್ದಿ ಇತ್ತು. ಈ ಸಿನಿಮಾ ನೋಡಿದಾಗ ಅದು ಖಚಿತ ಆಯ್ತು. ಸೊ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಬಂದಿರೋರು ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸಿನಿಮಾ ನೋಡಿದಾಗ ನನಗೇನು ಅನ್ನಿಸ್ತು ಅನ್ನೋದನ್ನ ಹೇಳ್ತೀನಿ. ಖಮಾನ್ ಮ್ಯಾಟ್ರ್ ಮುಗಿಸೋಣ. ನಮ್ಮ ಕನ್ನಡದಲ್ಲಿ ಡಬಲ್ ಆಕ್ಟಿಂಗ್ ಸಿನಿಮಾಗಳು ತುಂಬಾನೇ ಇತ್ತು. ಈ ಹೆಂಡತಿ ಮಧ್ಯದಲ್ಲಿ ತಗಲಾಕೊಂಡಿರೋ ಗಂಡ ಯಾವ ತರ ಇರ್ತಾನೆ, ಯಾವ ತರ ಬದುಕ್ತಾನೆ, ಬಾಳ್ತಾನೆ ಅನ್ನೋದು ಎಷ್ಟೊಂದು ಸಿನಿಮಾಗಳಲ್ಲಿ ನಾವು ನೋಡಿದೀವಿ. ಫಾರ್ ಎಕ್ಸಾಂಪಲ್ ಟೈಟಲ್ ಹೇಳೋದ್ ಬೇಡ, ರವಿಚಂದ್ರನ್ ಅವ್ರ ಸಿನಿಮಾಗಳಾಗಿರ್ಬೋದು, ಮತ್ತೆ ಜಗ್ಗೇಶ್ ಅವ್ರ ಸಿನಿಮಾಗಳಾಗಿರ್ಬೋದು. ಈ ಇಬ್ರು ಹೆಂಡತಿದಿರ ಮಧ್ಯದಲ್ಲಿ ತಗಲಾಕೊಂಡಿರೋ ಗಂಡ ಮುಂದೆ ಹೇಗಾಗ್ತಾನೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಅಂದಾಗೆ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ವರುಣ್ ಧವನ್ ಅವರ ಅಪ್ಪ. 70s 80s 90s ಅಲ್ಲಿ ಬರ್ತಾ ಇದ್ದಂತ ಸಿನಿಮಾಗಳು ಅರ್ಲಿ 2000 ಅಲ್ಲೂ ಈ ತರ ಸಿನಿಮಾಗಳು ಬಂದಿದೆ. ಅದೇ ಫಾರ್ಮುಲಾ, ಅದೇ ಟೆಂಪ್ಲೇಟು, ಬಟ್ ಹೊಸ ಮೇಕಿಂಗು, ಹೊಸ ಜಾಗ, ಇನ್ಕ್ಲೂಡಿಂಗ್ ಹೊಸ ಆರ್ಟಿಸ್ಟ್. ಈ ಸಿನಿಮಾದ ಕಥೆನ ಟ್ರೈಲರ್ನಲ್ಲೇ ಫುಲ್ಲು ಬಿಟ್ಕೊಟ್ಟಿದ್ರು. ಅಂದಾಗೆ ಈ ಸಿನಿಮಾನ ತಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಬನ್ನಿ ಮಜಾ ಮಾಡಿ ನಗ್ತೀರಾ. ನಗ್ಸೋ ಕೆಪಾಸಿಟಿ ನಮಗಿದೆ, ನಗೋ ಥರ ನಾವು ಮಾಡ್ತೀವಿ ಅಂತಾನೆ ಮೊದಲೇ ಹೇಳಿದ್ರು. ಸೊ ಹಳೆ ಸಿನಿಮಾಗಳ ಸಾಂಗ್ಗಳನ್ನೇ ಇಲ್ಲೂ ಬಳಸ್ಕೊಂಡಿದ್ದಾರೆ. ಆಸ್ ಯೂಶುವಲ್ ವರುಣ್ ಧವನ್ ಅವರು ಈ ಸಿನಿಮಾದಲ್ಲಿ ತುಂಬ ಸಖತ್ತಾಗೆ ಹಾಟಾಗೆ ಕಾಣಿಸಿದ್ದಾರೆ. ಅದು ಟ್ರೈಲರ್ ನೋಡಿದಾಗಲೇ ಗೊತ್ತಿರುತ್ತೆ. 2 ಸಾಂಗ್ ಕೂಡ ಇತ್ತು. ಟ್ರೈಲರಲ್ಲೇ ಹೇಳಿರೋ ಹಾಗೆ ವರುಣ್ ಮುರ್ನಾಲ್ ಇಬ್ರು ಗಂಡ ಹೆಂಡತಿ ಲವ್ ಮಾಡಿ ಮದುವೆ ಆಗ್ತಾರೆ. 5 ವರ್ಷ ಆದ್ರೂ ಇನ್ನೂ ಮಕ್ಕಳಾಗಿರಲ್ಲ. ಅದಕ್ಕೊಂದು ರೀಸನ್ನು ಸಖತ್ತಾಗೇ ಇದೆ. ಅದು ಬೇಡ ಬಿಡಿ. ಅದಾದ್ಮೇಲೆ ಇಬ್ರು ಡಿವೋರ್ಸ್ ತೊಳಕ್ಕೆ ಅಂತ ಒಪ್ಕೋತಾರೆ. ಆಮೇಲೆ ಇಬ್ರು ಸಪ್ರೇಟ್ ಆಗ್ತಾರೆ. ಅದಾದ್ಮೇಲೆ ನಮ್ಮ ವರುಣ್ ಅವರು ಲಂಡನ್ಗೆ ಬರ್ತಾರೆ. ಅಲ್ಲಿ ಪೂಜಾ ಜೊತೆ ಲವ್ ಬೀಳ್ತಾರೆ. ಅದಾದ್ಮೇಲೆ ಅವಳು ಕೂಡ ಪ್ರೆಗ್ನೆಂಟ್ ಆಗ್ತಾಳೆ. ಈ ಕಡೆ ಹೆಂಡತಿ ವಾಪಸ್ ಬರ್ತಾರೆ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ. ಈ ಇಬ್ರು ಪ್ರೆಗ್ನೆಂಟ್ ಲೇಡೀಸ್ ಮಧ್ಯದಲ್ಲಿ ವರುಣ್ ತಗಲಾಕೊಂಡಾದ್ಮೇಲೆ ಏನಾಗುತ್ತೆ ಅನ್ನೋದು ಸಿನಿಮಾದ ಒಂದೈನ್ ಕತೆ. ಈ ಸಿನಿಮಾದ ಕ್ಲೈಮ್ಯಾಕ್ಸ್ ನೋಡಿದಾಗ ಒಂದಂತೂ ಖಚಿತ ಅನ್ನಿಸ್ತು. ಅಷ್ಟು ಸೂಪರ್ ಆಗಿರೋ ಒಂದು ಹೆಂಡತಿ, ಒಂದು ಗರ್ಲ್ ಫ್ರೆಂಡ್ ಇರೋ ಅಂತ ವರುಣ್ ಇಬ್ರು ಬಿಟ್ಟು ಇನ್ನೊಬ್ರನ್ನ ಲವ್ ಮಾಡ್ತಾನೆ. ಆ ಇನ್ನೊಬ್ರು ಯಾರು ಅನ್ನೋದು ನೋಡ್ಬೇಕು ಅಂದ್ರೆ ಇಡೀ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಸಿನಿಮಾದಲ್ಲಿ ಮಜಗಳಿಗೇನು ಕಡಿಮೆ ಇಲ್ಲ. ಗೊತ್ತಿರೋ ಅಂಥ ಸೀನ್ಸ್ಗಳೇ, ಗೊತ್ತಿರೋ ಅಂಥ ಕಾಮಿಡಿಗಳೇ, ಅದನ್ನು ಯೂನಿಕ್ ಆಗಿ ತುಂಬ ಚೆನ್ನಾಗೇ ಕಟ್ಕೊಟ್ಟಿದ್ದಾರೆ. ಕಾಮಿಕ್ ಆಗಿ ಸೂಪರ್ ಆಗೇ ಬಂದಿದೆ. ಬ್ಯಾಕ್ಗ್ರೌಂಡ್ ಸ್ಕೋರು ಸಖತ್ತಾಗಿದೆ. ಇನ್ನು ಈ ಸಿನಿಮಾದ ಟೆಕ್ನಿಕಲ್ ವಿಚಾರದ ಬಗ್ಗೆ ಮಾತಾಡಬೇಕು ಅಂದರೆ ಟೆಕ್ನಿಷಿಯನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸುಮಾರು ದಿನ ಆದಮೇಲೆ ಗೊತ್ತಿರೋ ಕಥೆನ ಹೊಸದಾಗಿ ಕಾಮಿಡಿ ಬರ್ದು ನೋಡಿರೋ ಅಂಥ ಸಿನಿಮಾನೇ ಈ ಸಿನಿಮಾ. ಜಾಸ್ತಿ ಏನು ಹೇಳಕ್ ಹೋಗಲ್ಲ. ಟ್ರೈಲರ್ ನೋಡಿರೋರಿಗೆ ಫುಲ್ ಸಿನಿಮಾ ನೋಡಬೇಕು ಅಂತ ಇಷ್ಟ ಇದ್ರೆ ಹೋಗಿ ನೋಡಿ, ಹರಸಿ, ಹಂಚಿ, ಬೆಳೆಸಿ. ಆಸ್ ಯೂಶುವಲ್ ಕೊನೆಯಲ್ಲಿ ಹೇಳ್ತೀವಲ್ಲ, ಕನ್ನಡ ಸಿನಿಮಾ ಮತ್ತು ಬೇರೆ ಭಾಷೆ ಸಿನಿಮಾಗಳ ಮಾಹಿತಿಗಳಿಗಾಗಿ ರಾಜಧಾನಿ ಇಂಕ್ಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರುವೆವು. ಧನ್ಯವಾದಗಳು. ಶುಭ ದಿನ. ಬಾಯ್.